ಓಹೋ ನಮಸ್ಕಾರ ಮೇಷ್ಟ್ರೆ, ನಮಸ್ಕಾರ. ಯಾವ ಊರ್ ಮೇಷ್ಟ್ರೆ ನೀವು? ಸಿಟಿಲಿ ಓದ್ ಬಂದ್ ಮಾತ್ರಕ್ಕೆ ಆಚಾರ ವಿಚಾರ ಎಲ್ಲ ಬಿಟ್ಬಿಡಕಾಯ್ತದ? ನಮಸ್ಕಾರ ಮಾಡಿದ್ರೆ ಎರಡೂ ಕೈ ಎತ್ತಿ ನಮಸ್ಕಾರ ಮಾಡ್ಬೇಕು. ಅರ್ಧ ಕೈ ಎತ್ತಿ ಅರ್ಧ ಅಳ್ಳಾಡ್ಸ್ಬಿಡೋದಲ್ಲ. ನಮಸ್ಕಾರ ಮೇಷ್ಟ್ರೆ. ನಮಸ್ಕಾರಪ್ಪ, ನಮಸ್ಕಾರ. ಅಯ್ಯಯ್ಯ, ಇದೇನಿದು ಬೆಳಿಗ್ಗೆನೆ ಏನು ನಮಸ್ಕಾರ ಅಂತ ಅಂದ್ರೆ ಒಳ್ಳೆ ತಿರುಪತಿ ವೆಂಕಟರಮಣ ಸ್ವಾಮಿ ಗೋವಿಂದ ನಂಗೆ ಊರಾಗೆಲ್ಲ ಕೈ ಎತ್ತು ಬಿಟ್ರಲ್ಲ. ಅದೇನ್ ಮೇಷ್ಟ್ರು, ಅದೇನು ಓದಿದೀರಾ? ನಡೀರಿ ನಡೀರಿ. ಏಯ್ ಚಂಬೆತ್ಕೊಂಡವ್ರಿ. ನಿಮ್ದಾಯ್ತಾ? ತುಂಬದ್ ಬಸ್ರಿ ಸಮಯ ಸಂದರ್ಭ ನೋಡದೆ ಹೊರಗ್ ಬಂದಿದ್ಯಲ್ಲ. 9 ತಿಂಗಳಾದ್ಮೇಲೆ ಯಾರಾದ್ರೂ ಹೊರಗ್ ಬರ್ತಾರೇನೆ? ಯಾರಾದ್ರೂ ಹೋಗಿ ಪಂಡಿತರ ಹೆಂಡತಿ ತಗೊಂಡ್ ಬನ್ನಿ. ಹಿಡಿಯೋದಕ್ಕೆ ಒಂದ್ ಬಟ್ಟೆನಾದ್ರೂ ಇಲ್ವಲ್ಲ? ಇದ್ದಿದ್ರೆ ಪಕ್ಕಕ್ಕಾದ್ರೂ ಕರ್ಕೊಂಡು ಹೋಗ್ಬೋದಾಗಿತ್ತು. ಇಷ್ಟೊಂದು ನರಳ್ತಾ ಇದ್ದಾಳಲ್ಲ, ಈಗ ಹೆಂಗೆ ಕರ್ಕೊಂಡು ಹೋಗೋದು? ಏನು ಮಾಡೋದು? ಸ್ವಲ್ಪ ತಡ್ಕೊಮ್ಮ, ಸಮಾಧಾನ ಮಾಡ್ಕೊಮ್ಮ. ಬೇಗಲ್ಲ ಒಳಗೆ ಆಗುತ್ತೆ. ತಗೊಳ್ಳಿಮ್ಮ, ತಗೊಳ್ಳಿಮ್ಮ ಇದು. ತಗೊಳ್ಳಿ ಮಿಸ್ಟ್ರೆ. ಏನೇ ಸಕಲ ವಿದ್ಯೆ ಪಾರಂಗತೆ, ಇವತ್ತು ಬೆಳಗ್ಗೆನೆ ಊಟಕ್ಕೆ ಬಂದ್ಬಿಟ್ಟಿದ್ಯಾ? ನಾನೇನು ತಿನ್ನೋಕ್ ಬಂದಿಲ್ಲ, ನಿಮ್ಗೆ ತಿನ್ಸೋಕ್ ಬಂದಿದ್ದೀನಿ. ಅಮ್ಮ ತಾಯಿ, ನನಗ್ ನಿನ್ ದೋಸೆ ಬೇಡ, ಹನುಮಕ್ಕನ ಹೋಟ್ಲಿಗೆ ದುಡ್ಡು ಕೊಟ್ಟಿದ್ದೀನಿ, ನನಗೆ ಆ ದೋಸೆನೆ ಸಾಕು. ಇದು ಹನುಮಕ್ಕನ ದೋಸೆನೆ. ತಂದ್ಕೊಡೋರು ಯಾರು ಇಲ್ಲ ಅಂತ ನನ್ ಕೈಲಿ ಕೊಟ್ ಕಳ್ಸಿದ್ದಾರೆ. ತಗೊಳ್ಳಿ. ನಿಜ ತಾನೆ? ನಿಮ್ ಮಗು ಮೇಲೆ ಆಣೆ. ನನ್ ಮಗನ್ ಮೇಲೆಲ್ಲ ಆಣೆ ಹೇಳ್ಬೇಡ, ಹೋಗು. ಥ್ಯಾಂಕ್ಸ್ ಹೇಳಲ್ವಾ? ಥ್ಯಾಂಕ್ಸ್ ಅಲ್ಲ, ಥ್ಯಾಂಕ್ಸ್. ಥ್ಯಾಂಕ್ಸ್ ಥ್ಯಾಂಕ್ಸ್. ಅಲ್ಲೂ ಬೇಡ, ಬಾರೋ ಮೇಷ್ಟ್ರ ಹೇಳೋಣ. ಏನ್ರೋ ಕಿತ್ತಾಡ್ಕೊಂಡ್ರೇನ? ಇಲ್ಲ ಸರ್, ಇವ್ರ ಅಣ್ಣನ ಮಾವು ಟೋಪಲ್ಲಿ ಕಟ್ಟಾಯಿದ್ದಾರೆ ಸರ್, ಅದಕ್ಕೆ ಅಲಿತಾನ ಸರ್. ಯಾಕೆ? ನಿನ್ನೆ ರಾತ್ರಿ ಇವ್ರಮ್ಮ ಇವ್ರ ಅಣ್ಣನ್ಗೆ ಊಟ ಹಾಕ್ಲಿಲ್ವಂತೆ ಸರ್. ಅದಕ್ಕೆ ಬೆಳಿಗ್ಗೆ ಸ್ಕೂಲಿಗೆ ಬರ್ಬೇಕಾದ್ರೆ ಹೊಟ್ಟೆ ಹಸಿತು ಅಂತ ಹೇಳ್ಬಿಟ್ಟು ಮಾವಿನ ತೋಟದಲ್ಲಿ ಮಾವನ ಕತ್ ತಿಂತಾ ಇದ್ನಂತೆ ಸರ್. ಅಲ್ಲಿ ತೋಟ ಕಾಯೋರು ಅವನನ್ನು ಹೊಡೆದು ಮರಕ್ಕೆ ಕಟ್ಟಾಕಿದಾರಂತೆ ಸರ್. ಅವ್ನ್ ಚಿಕ್ಕಮ್ಮಂಗೆ ಇದು ಹೇಳಿಲ್ವೇನಾ? ಹೇಳಿದ್ವಿ ಸರ್, ಅದಕ್ಕೆ ಆಯಮ್ಮ ಅವನಲ್ಲೇ ಸಾಯ್ಲಿ ಬಿಡೋಳ್ಳು ಸರ್. ಸರಿ, ಆ ತೋಪ್ ಎಲ್ಲಿದೆ ತೋರಿಸಿ ಹೋಗೋಣ. ಸರಳಾ, ಏನ್ ಮೇಷ್ಟ್ರೆ? ಮಗು ಒಳಗಿದೆ, ಸ್ವಲ್ಪ ನೋಡ್ಕೊಳಮ್ಮ. ಸರಿ ಮೇಷ್ಟ್ರೆ. ಏನಾಯ್ತು ಸರ್? ಏನಾಯ್ತು ಸರ್? ನಂಜುಡ, ನೀರ್ ತಗೊಂಡ್ ಬಾ. ಸರಿ ಅಕ್ಕ. ಅಕ್ಕ, ನಿನಗೆ ಏಟು ಪಟ್ಟ ಇಲ್ವಲ್ಲ? ಮತ್ತೆ ನಿನಗೆ ರಕ್ತ ಆಯ್ತಿತ್ತ? ಲೋ, ಅದ ಅಕ್ಕನ ರಕ್ತ ಅಲ್ವೋ, ಮೇಷ್ಟ್ರ ರಕ್ತ. ಮೇಷ್ಟ್ರಲ್ಲೆಲ್ಲ ಒರ್ಕೊಂಡಿದ್ರಲ್ಲ, ಅದಕ್ಕೆ ಅಲ್ಲೆಲ್ಲ ಮಾರ್ಕ್ ಆಗಿದೆ. ಅಕ್ಕ, ನೀರ್ ಹಾಕ್ಲಾ? ಬೇಡ ಕಣೋ. ಯಾಕಕ್ಕ? ನೀರ್ ಹಾಕಿದ್ರೆ ಕಣ್ಬಿಟ್ಬಿಡ್ತಾರೆ. ಅಯ್ಯೋ, ನಾನು ಬಲ್ಲಿ ತಾನೇ ನೀರ್ ಕಾಯಿಸಿದ್ದು. ಜ್ಞಾನ ಬಂದ್ರೆ ಎದ್ದೋಗ್ಬಿಡ್ತಾರೆ. ಸ್ವಲ್ಪ ಹೊತ್ತು ಹೀಗೆ ಇರ್ಲಿ ಕಣೋ.
ನೋಡ್ತಾನೆ ಇರೋಣ ಅನ್ಸುತ್ತೆ. ಅನಿಸ್ತಾ ಇದೆಯಾ? ತುಂಬಾ ತುಂಬಾ ಅನಿಸ್ತಾ ಇದೆಯಾ? ಓ ಅತ್ತೆ, ಯಾವಾಗ ಬಂದ್ರಿ? ಬನ್ನಿ ಒಳಗೆ. ಅಮ್ಮ, ಅಯ್ಯೋ ಮಗಳೇ, ಇಂಥ ಗಂಡನ್ ಜೊತೆ ಸಂಸಾರ ಮಾಡೋದಿಕ್ಕೆ 7 ಕೋಟಿ ಜನ್ಮ ಪುಣ್ಯ ಮಾಡಿರ್ಬೇಕು ಅಂತ ಗಳಿಗೆಗೊಂದ್ಸಲ ಹೇಳ್ತಾ ಇದ್ದಲ್ಲಮ್ಮ. ಅಂತ ಗಂಡನ್ ಜೊತೆ ಸಂಸಾರ ಮಾಡೋದಿಕ್ಕೆ ನೀನು ಕೊಟ್ಟಿಟ್ಟಿಲ್ವಲ್ಲ ತಾಯಿ, ಕೊಟ್ಟಿಟ್ಟಿಲ್ವಲ್ಲಮ್ಮ. ಅಮ್ಮ ಸಾಕ್ ನಿಲ್ಸಮ್ಮ. ಬರ್ತಾನೆ ಅಳ್ತಾ ಬಂದ್ರೆ ಅವ್ರಿಗೆ ಕಷ್ಟ ಆಗಲ್ವಾ? ಸ್ವಲ್ಪ ತಡ್ಕೋ. ಅಳದೆ ಇನ್ನೇನ್ ಮಾಡ್ಲೆ? ಇವ್ರು ಎಳೆ ಮಗುನಿಟ್ಕೊಂಡು ಪಡಬಾರ್ದ ಕಷ್ಟ ಪಡ್ತಾ ಇದ್ರೆ ನೋಡ್ಕೊಂಡ್ ಹೇಗಮ್ಮ ಸುಮ್ನೆ ಇರ್ಲಿ? ಸುಮ್ನೆ ಅಳೋದ್ರಿಂದ ಕಷ್ಟ ಹೋಗಲ್ಲ. ಕಣ್ಣು ಒರ್ಸ್ಕೊಂಡು ಬಂದ್ ವಿಷಯ ಹೇಳು. ಅತ್ತೆ ಕೂತ್ಕೊಳ್ಳಿ. ಇಲ್ಲಪ್ಪ, ನಾವು ಬಂದ ಬಸ್ಗೆ ವಾಪಸ್ ಹೋಗ್ಬೇಕು. ಏನೂ ಇಲ್ಲ, ನಿಮ್ ಹತ್ರ ನಮ್ ಶಾಂತಿ ಮದುವೆ ವಿಷಯ ಮಾತಾಡೋಣ ಅಂತ ಬಂದೆ. ಶಾಂತಿ ಮದುವೆನಾ? ನಿಶ್ಚಿತಾರ್ಥ ಆಗಿರ್ಬೇಕಲ್ಲ, ದುಡ್ಡೇನಾದ್ರೂ ಬೇಕಿತ್ತ? ನಾನು ಅದಕ್ಕೆಲ್ಲಪ್ಪ ಬಂದಿದ್ದು. ನೀವಿಲ್ ಮಗುನಿಟ್ಕೊಂಡು ಇಷ್ಟು ಕಷ್ಟ ಪಡ್ತಾ ಇರುವಾಗ ಇವಳನ್ನ ಯಾಕೆ ಇನ್ನೊಬ್ರು ಕೊಟ್ಟು ಮದುವೆ ಮಾಡ್ಬೇಕು ಅಂತ ಇವ್ರಪ್ಪ ತುಂಬಾ ಕೊರಗ್ತಾ ಇದ್ದಾರೆ. ನನಗೂ ಯಾಕೋ ಅವ್ರ ಮಾತೇ ಸರಿ ಅನಿಸ್ತು. ಅದಕ್ಕೆ ಇವಳು ನಿಶ್ಚಯ ಆಗಿದ್ ಮದುವೆನೂ ನಾ ಬೇಡ ಅನ್ಬಿಟ್ಟೆ. ನೀವು ಹೂ ಅಂದ್ರೆ ಇವ್ರಪ್ಪ ಇಲ್ಲಿಗೆ ಬಂದು ನಿಮ್ಮಿಬ್ರು ಮದುವೆ ತಾರೀಕು ನಿಶ್ಚಯ ಮಾಡ್ತೀನಿ ಅಂತ. ಶಾಂತಿ ಇಲ್ಲಿ ಬಾಮ. ನಮ್ಮ ಅತ್ತೇನೋ ಅಧಿಕಾರನ ನಿಮ್ಮ ಮೊಮ್ಮಗನ್ ಬಂದು ನೋಡೋದಕ್ಕೆ ಮಾತ್ರ ಉಪಯೋಗಿಸಿ. ಆದ್ರೆ ನಿಮ್ಮ ಅಳಿಯನಿಗೆ ಇನ್ನೊಂದು ಮದುವೆ ಮಾಡೋದಕ್ಕೆ ಉಪಯೋಗಿಸ ಆಗಿದ್ರೆ ದಯವಿಟ್ಟು ಈ ಮನೆ ವಸೂಲ್ ತುಳಿಬೇಡಿ. ನೋಡಿ, ಕಠಿಣವಾಗಿ ಮಾತಾಡೋದಕ್ಕೆ ನಮಗೂ ಬರುತ್ತಪ್ಪ. ಏನು ನಿಮಗ್ ಒಳ್ಳೇದಾಗ್ಲಿ ಅಂತ ತಾರೆ ನಾವಿಷ್ಟು ದೂರ ಯೋಚನೆ ಮಾಡಿರೋದು. ನಿಮಗ್ ಯಾರ ಸಹಾಯನ ಬೇಡದೇ ಇರಬಹುದು, ಆದ್ರೆ ಒಂದ್ ಮಗು ಲಾಲ್ನೆ ಪಾಲ್ನೆ ಮಾಡೋದಿಕ್ಕೆ ಒಂದ್ ಹೆಣ್ಣಿಂಗ್ಸು ಬೇಕೇ ಬೇಕಪ್ಪ. ನೋಡಿ, ನಿಧಾನವಾಗಿ ಯೋಚನೆ ಮಾಡಿ ಒಂದ್ ತೀರ್ಮಾನಕ್ಕೆ ಬಾಪ. ನಾವು ಮತ್ತೆ ಬರ್ತೀವಿ. ಬಾವಾ ಬರ್ತೀವಿ. ಹಾ ಹೋಗ್ ಬಾಮ. ಅಕ್ಕ, ಏನಕ್ಕ ಇದು? ಹುಡುಗಿಯಿಂದ ಹೆಂಗ್ಸಾಗೋಗ್ಬಿಟ್ಟಿದ್ಯಾ? ಈ ಸೀರೆಲಿ ನಾನ್ ಮದ್ವೆ ಹೆಣ್ತರ ಕಾಣ್ಸಲ್ವೇನ್ರೋ? ಕಾಣದ ಮಿನ್ಸಾದಿಯಾ? ನನಗೆ ವಯಸ್ಸು ಸಾಲಿಲ್ವಂತ ಹುಡುಕ್ತಾ ಇದ್ದೀನಿ. ಹಾಕ್ತಿ ನೋಡು ಮೂತಿ ಮೇಲೆ. ಸುಮ್ಮನೆ ತಮಾಷೆಕಕ್ಕ. ಏನಕ್ಕ ಇವತ್ತು ಈ ಸೀರೆ ಉಟ್ಕೊಂಡ್ಬಿಟ್ಟಿದ್ಯಾ? ಏನಾದ್ರೂ ಸಮಾಚಾರ ಇದೆಯಾ? ಇದೆ. ಏನಿದೆ? ನಾನಿವತ್ತು ಸೀದಾ ಮೇಷ್ಟ್ರ ಹತ್ರ ಹೋಗ್ತೀನಿ. ಹೋಗಿ ನನ್ನ ಮದ್ವೆ ಆಗ್ರಿ ಅಂತ ಕೇಳ್ತೀನಿ. ಮೇಷ್ಟ್ರ? ಯಾಕೆ ನಮ್ಮೂರಲ್ಲಿ ಬೇರೆ ಯಾರು ಗಂಡ್ಸೆ ಕಂಡಿಲ್ಲ ನಿಂಗೆ? ನಾನ್ ಮದ್ವೆ ಆಗೋನು ಅಪ್ಪಟ ಚಿನ್ನ ಇದ್ದಂಗಿರ್ಬೇಕು. ಮೊದಲನೇ ಲಗ್ನ ಮೊದಲನೇ ಬೆಸ್ಕಂತೆಲ್ಲ ಆಡ್ತಿದ್ದೆ. ಹೋಗಿ ಹೋಗಿ ಆ ಸೆಕೆಂಡ್ ಹ್ಯಾಂಡ್ ಗಂಡನ ಮದ್ವೆ ಆಗ್ತಾ. ಹೌದು, ಮೇಷ್ಟ್ರಿಗೆ ಮದ್ವೆ ಆಗಿದ್ರು ಮಗು ಆಗಿದ್ರು ಅವರು ಅಪ್ಪಟ ಚಿನ್ನನೆ. ನೀವು ಹೂ ಅಂದ್ರು ಸರಿ, ಹೂ ಅಂದ್ರು ಸರಿ, ನಾನು ಹೋಗಿ ಕೇಳ್ತೀನಿ.